ಹರ್ಷ ಕೇಸ್ ನಿಮ್ಗೆ ಆಗಿದ್ದು, ಪ್ರವೀಣ್ ಕೇಸ್ ಆಗಿದ್ದು ಬೆಂಗಳೂರಿನಂತ ಮಹಾನಗರ ಅವಾಗ ನಿಮ್ ಸರ್ಕಾರ ಇರ್ಲಿಲ್ವಾ? ಈ ಗೋಪಾಲಕೃಷ್ಣ ಮಾನ್ಯ ಅಧ್ಯಕ್ಷರೇ ಮಾತಾಡೋದಲ್ಲ ಅಲ್ಲ, ಹೌದಣ್ಣ. ನಿಮ್ ಕಾಲದಲ್ಲಿ ಹರ್ಷನ್ ಕೇಸ್ ಆಗಿದ್ದು, ನಿಮ್ ಕಾಲ ಪ್ರವೀಣ್ ಹತ್ಯೆ ಕೇಸ್ ಆಗಿದ್ದು, ಆವಾಗ ನಡೆದಿದ್ದೆಲ್ಲ ಕಣ್ಣು ಮುಚ್ಕೊಂಡಿದ್ರಲ್ವಾ? ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ಜನ ಇಲ್ಲಿ ಆ ಕಡೆಯವರು ತಮ್ಮ ಮತಗಳ ಆಶೆಗಾಗಿ ಒಂದು ವರ್ಗವನ್ನ ಓಲೈಸುತ್ತಿರೋದು ಸ್ಪಷ್ಟವಾಗಿ ಗೋಚರ ಆಕೈತಿ. ಒಂದ್ ನಿಮಿಷ ನೀವು ಮಾತಾಡ್ತಾ ಇರೋದು ಮತಗಳಿಗೋಸ್ಕರನೇ. ಒಂದೇ ನಿಮಿಷ ಮಾತ್ರ ಬಂದಾಗ ಮಾತ್ರ ಈಗ ನೀವು ನಿಮ್ ವಿಚಾರನ ಹೇಳಿ. ನೀವು ಮಾಡ್ತಾ ಇರೋದು ಮತಗಳಿಗೋಸ್ಕರ. ಎಲ್ಲರೂ ಎದ್ದು ಕಟ್ಟಿ ಮತಗೋಸ್ಕರನೇ ನೀವು ಇನ್ಸಿಡೆಂಟ್ ವಾಪಸ್ ತಗೊಂಡಿದ್ದಾರೆ. ಸುನಿಲ್ ಕುಮಾರ್ ಅವರೇ, ಯಾರ ಪದನೂ ಇಲ್ಲ. ನಮ್ಗೆ ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ನಿಮ್ಗೆ ಮಾಡಿ ನಮ್ಗೆ ಎಲ್ಲೂ ಒಂದೇ. ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ಕ್ರೈಸ್ತ ಒಂದೇ. ಅದು ನಿಮ್ಗೆ ಭಾವನೆ ಇಲ್ಲ. ಭಾರತ ವಿಶ್ವಸಂಸ್ಥೆ ಮಾತಾಡ್ಲಿ. ಜಾತ್ಯತೀತ ರಾಷ್ಟ್ರ ಹೇಳಿಕೆ ಕೊಡೋದಿಲ್ಲ. ಭಾರತ ದೇಶ ಇಡೀ ವಿಶ್ವಸಂಸ್ಥೆ ಕೂತ್ಕೊಳ್ಳಿ. ಸುನಿಲ್ ಕುಮಾರ್ ಮಾತಾಡ್ರಿ. ಹರ್ಷ ಕೇಸ್ ನಿಮ್ಗೆ ಆಗಿದ್ದು, ಪ್ರವೀಣ್ ಕೇಸ್ ಆಗಿದ್ದು ಬೆಂಗಳೂರಿನಂತ ಮಹಾನಗರ ಅವಾಗ ನಿಮ್ ಸರ್ಕಾರ ಇರ್ಲಿಲ್ವಾ? ಈ ಗೋಪಾಲಕೃಷ್ಣ ಮಾನ್ಯ ಅಧ್ಯಕ್ಷರೇ ಮಾತಾಡೋದಲ್ಲ ಅಲ್ಲ, ಹೌದಣ್ಣ. ನಿಮ್ ಕಾಲದಲ್ಲಿ ಹರ್ಷನ್ ಕೇಸ್ ಆಗಿದ್ದು, ನಿಮ್ ಕಾಲ ಪ್ರವೀಣ್ ಹತ್ಯೆ ಕೇಸ್ ಆಗಿದ್ದು, ಆವಾಗ ನಡೆದಿದ್ದೆಲ್ಲ ಕಣ್ಣು ಮುಚ್ಕೊಂಡಿದ್ರಲ್ವಾ? ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ಜನ ಇಲ್ಲಿ ಆ ಕಡೆಯವರು ತಮ್ಮ ಮತಗಳ ಆಶೆಗಾಗಿ ಒಂದು ವರ್ಗವನ್ನ ಓಲೈಸುತ್ತಿರೋದು ಸ್ಪಷ್ಟವಾಗಿ ಗೋಚರ ಆಕೈತಿ. ಒಂದ್ ನಿಮಿಷ ನೀವು ಮಾತಾಡ್ತಾ ಇರೋದು ಮತಗಳಿಗೋಸ್ಕರನೇ. ಒಂದೇ ನಿಮಿಷ ಮಾತ್ರ ಬಂದಾಗ ಮಾತ್ರ ಈಗ ನೀವು ನಿಮ್ ವಿಚಾರನ ಹೇಳಿ. ನೀವು ಮಾಡ್ತಾ ಇರೋದು ಮತಗಳಿಗೋಸ್ಕರ. ಎಲ್ಲರೂ ಎದ್ದು ಕಟ್ಟಿ ಮತಗೋಸ್ಕರನೇ ನೀವು ಇನ್ಸಿಡೆಂಟ್ ವಾಪಸ್ ತಗೊಂಡಿದ್ದಾರೆ. ಸುನಿಲ್ ಕುಮಾರ್ ಅವರೇ, ಯಾರ ಪದನೂ ಇಲ್ಲ. ನಮ್ಗೆ ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ನಿಮ್ಗೆ ಮಾಡಿ ಭಾವನೆ ಇಲ್ಲ. ನಮ್ಗೆ ಎಲ್ಲೂ ಒಂದೇ. ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ಕ್ರೈಸ್ತ ಒಂದೇ. ಅದು ನಿಮ್ಗೆ ಭಾವನೆ ಇಲ್ಲ. ಭಾರತ ವಿಶ್ವಸಂಸ್ಥೆ ಮಾತಾಡ್ಲಿ. ಜಾತ್ಯತೀತ ರಾಷ್ಟ್ರ ಹೇಳಿಕೆ ಕೊಡೋದಿಲ್ಲ. ಭಾರತ ದೇಶ ಇಡೀ ವಿಶ್ವಸಂಸ್ಥೆ ಕೂತ್ಕೊಳ್ಳಿ. ಸುನಿಲ್ ಕುಮಾರ್ ಮಾತಾಡ್ರಿ.